ವಿನಯ್ ಪ್ರಸಾದ್ ಬಹುಭಾಷಾ ನಟಿ, ಅದ್ಭುತವಾದ ಗಾಯಕಿ, ನಿರೂಪಕಿ, ಗಾಯನದಲ್ಲೂ ಸೈ, ಆಕ್ಟಿಂಗ್ನಲ್ಲೂ ಸೈ. ಇವ್ರ ಬಗ್ಗೆ ಎಷ್ಟು ಹೇಳಿದ್ರೂ ಸಾಲಲ್ಲ. ಒಡೆದ ಶ್ರುತಿ, ಕರುಳಿನ ಕೂಗು, ನೀನು ನಕ್ಕರೆ ಹಾಲು ಸಕ್ಕರೆ, ಗಣೇಶನ ಮದುವೆ, ಗೌರಿ ಗಣೇಶ ಹೀಗೆ ಅದ್ಭುತವಾದ ಸಿನಿಮಾಗಳನ್ನು ಕೊಟ್ಟಂತಹ ಮಹಾನಟಿ. ಇವರು 1988ರಲ್ಲಿ BRK ಪ್ರಸಾದ್ ಜೊತೆ ಮದುವೆ ಆಗ್ತಾರೆ. ಎಲ್ಲವೂ ಚೆನ್ನಾಗಿರುತ್ತೆ, ಖುಷಿಯಾಗಿ ಸಂಸಾರ ನಡೆಸ್ಕೊಂಡು ಹೋಗ್ತಾ ಇರ್ತಾರೆ. ಆದರೆ ವಿಧಿಯ ವಕ್ರದೃಷ್ಟಿ ಇವರ ಮೇಲೆ ಬೀಳುತ್ತೆ. 7 ವರ್ಷಕ್ಕೆ ಅವರ ಗಂಡ ಆಕ್ಸಿಡೆಂಟ್ನಲ್ಲಿ ತೀರ್ಕೊಂತಾರೆ. ಮಾನಸಿಕ ಖಿನ್ನತೆಗೊಳಗಾಗ್ತಾರೆ. ಜೀವನವೇ ಬೇಡ ಅನ್ಸುತ್ತೆ. ಇವರಿಬ್ಬರ ಪ್ರೀತಿಯ ಸಂಕೇತವಾಗಿ ಪ್ರತಿಮಾ ಪ್ರಸಾದ್ ಎಂಬ ಮಗಳು ಕೂಡ ಇದ್ದಾರೆ. ಅದಾದ ನಂತರ ಸ್ವಲ್ಪ ಚೇತರಿಸಿಕೊಂಡು ಜ್ಯೋತಿ ಪ್ರಕಾಶ್ ಮೇಲೆ ಪ್ರೀತಿಯಾಗುತ್ತೆ. ಇವರಿಬ್ಬರು ಮನೆಯಲ್ಲಿ ಒಪ್ಪಿಸಿ 2002ರಲ್ಲಿ ಮದುವೆ ಆಗ್ತಾರೆ. ಸದ್ಯ ಜೈಹತ್ರೆ ಎಂಬ ಒಬ್ಬ ಮಗ ಕೂಡ ಇದ್ದಾರೆ. ಇವರು ಈಗ ಮುಂಬೈನಲ್ಲಿ ಸಿನಿಮಾ ಕ್ಷೇತ್ರದಲ್ಲಿ ಹೆಸರು ಮಾಡ್ತಾ ಇದ್ದಾರೆ. ವಿನಯ್ ಪ್ರಸಾದ್ ಅವರು ತಮ್ಮ ಜೀವನದಲ್ಲಿ ಎಷ್ಟೇ ಏರುಪೇರುಗಳನ್ನು ಕಂಡು ಮತ್ತೆ ಫಿಲಿಕ್ಸ್ ತರ